ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ, ರಾಜಯೋಗದಿ ಅರಿ ನಿನ್ನ ತಂದೆಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ, ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ದೇಹದಿ ದೂರದ ಆತ್ಮನಿನಾಗು, ತಂದೆಯ ಪ್ರೀತಿಯ ಕಂದನಿನಾಗು. ದೇಹದಿ ದೂರದ ಆತ್ಮನಿನಾಗು, ತಂದೆಯ ಪ್ರೀತಿಯ ಕಂದನಿನಾಗು. ದಿವ್ಯ ಗುಣಗಳ ಧಾರಣೆ ಮಾಡು, ನಿರಂತರ ಯೋಗಿಯು ನೀನಾಗು. ದಿವ್ಯ ಗುಣಗಳ ಧಾರಣೆ ಮಾಡು, ನಿರಂತರ ಯೋಗಿಯು ನೀನಾಗು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು.
ಅಂತರಂಗದಿ ಬೆಳಗಿಸು ಜ್ಯೋತಿಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ರೂಪದಲ್ಲಿ ಬಿಂದು, ಜ್ಞಾನದಲ್ಲಿ ಸಿಂಧು ಆಗಿರುವಂತಹ ಜಗತ್ಪಿತ ಜ್ಞಾನಸಾಗರ, ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಪಿತ ಪರಮಾತ್ಮನಿಗೆ ಮನಮಂದಿರದಲ್ಲಿ ಸ್ಮರಿಸುತ್ತಾ, ಇಂದಿನ ಈ ಪ್ರವಚನ ಮಾಲೆಯನ್ನು ತಮ್ಮ ತಮ್ಮ ಸ್ಥಳದಲ್ಲಿಯೇ ಕುಳಿತು ಕೇಳುತ್ತಿರುವಂತಹ ಎಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ಸ್ವಾಗತ, ಸುಸ್ವಾಗತ. ಇಂದಿನ ಮಾನವ ವಿಜ್ಞಾನದ ಬಲದಿಂದ ಆಕಾಶದಲ್ಲಿ ಪಕ್ಷಿಯಂತೆ ಹಾರುತ್ತಿದ್ದಾನೆ, ಸಮುದ್ರದಲ್ಲಿ ಮೀನಿನಂತೆ ಈಜುತ್ತಿದ್ದಾನೆ. ಆದರೆ ಭೂಮಿಯ ಮೇಲೆ ಬದುಕುವಾಗ ಮಾನವರಾಗಿ ಮಾನವರ ಜೊತೆಗೆ ಹೇಗೆ ಬದುಕಬೇಕು? ನಾವು ಮಾನವರಾಗಿ ಹುಟ್ಟಿದ್ದೇವೆಂದರೆ ನಮ್ಮ ಜೀವನದ ಗುರಿ ಏನು? ಮೂಲತಃ ನಾವು ಏನಾಗಿದ್ದೇವೆ? ಎಲ್ಲಿಂದ ಬಂದಿದ್ದೇವೆ? ಎಲ್ಲಿಗೆ ಹೋಗಬೇಕು? ನಮ್ಮ ಮೂಲ ಸ್ವರೂಪ ಏನು? ಬಂದು ಹೋಗುವುದರ ನಡುವೆ ನಮ್ಮ ಜೀವನ, ನಮ್ಮ ಕರ್ಮಗಳು ಹೇಗಿರಬೇಕು? ಅಂದರೆ ತಾನು ಯಾರು ಅನ್ನೋದನ್ನು ಇಂದಿನ ಮಾನವ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಅವನು ತನ್ನ ನಿಜ ಸ್ವರೂಪವನ್ನು ಮರೆತಿದ್ದಾನೆ. ಹೀಗೆ ಎಲ್ಲ ಜೀವಾತ್ಮರು ತಮ್ಮ ನಿಜ ಸ್ವರೂಪವನ್ನು ಯಾವಾಗ ಮರೀತಾರೆ, ತಮ್ಮ ಮೂಲ ಗುಣಗಳನ್ನು ಮರೀತಾರೆ, ಈ ಸೃಷ್ಟಿಯ ರಚಯಿತನನ್ನು ಮರೀತಾರೆ, ಅಂತಹ ಸಮಯದಲ್ಲಿ ಆ ಜ್ಞಾನೇಶ್ವರ, ಜ್ಞಾನಸಾಗರ ಪರಮಾತ್ಮನೇ ಈ ಸೃಷ್ಟಿಗೆ ಬಂದು ನಾವೆಲ್ಲ ಜೀವಾತ್ಮರಿಗೆ ನಮ್ಮ ಪರಿಚಯವನ್ನು ಮಾಡಿಕೊಡ್ತಾನೆ. ಹೀಗೆ ಅವನೇ ತಿಳಿಸಿದ ಸತ್ಯ, ಆಧ್ಯಾತ್ಮಿಕ, ಈಶ್ವರೀಯ ಜ್ಞಾನದ ಆಧಾರದಿಂದ ಈ ದಿನ ನಾನು ಯಾರು ಎಂಬ ವಿಷಯವನ್ನು, ತಾವು ಯಾರು ಎಂಬ ವಿಷಯವನ್ನು ಈಶ್ವರೀಯ ಜ್ಞಾನದ ಆಧಾರದಿಂದ ಹೇಳಲು
ಇಚ್ಛಿಸುತ್ತೇನೆ. ನಾವು ಪ್ರತಿನಿತ್ಯದ ಜೀವನದಲ್ಲಿ 2 ಪದಗಳನ್ನು ಆಗಾಗ ಬಳಸ್ತಾ ಇರ್ತೇವೆ. ಒಂದು ನಾನು ಎಂಬ ಪದ, ಎರಡನೇದು ನನ್ನದು ಎಂತಕ್ಕಂತಹ ಪದ ಅಥವಾ ಶಬ್ದ. ಒಮ್ಮೊಮ್ಮೆ ಮಾತನಾಡುವಾಗ ಹೇಳುತ್ತೇವೆ, ನಾನು ಮಾಡಿದೆ, ನಾನು ನೋಡಿದೆ, ನಾನು ಹೋಗಿದ್ದೆ, ನಾನು ಬಂದೆ ಅಂತ. ಮತ್ತು ಕೆಲವೊಮ್ಮೆ ಮಾತನಾಡುವಾಗ ಹೇಳುತ್ತೇವೆ, ಇದು ನನ್ನ ದೇಹ, ನನ್ನ ತಲೆ, ನನ್ನ ಕಾಲು, ನನ್ನ ಮನೆ, ನನ್ನ ಆಸ್ತಿ, ನನ್ನ ಪರಿವಾರ ಅಂತ. ಹೀಗೆ ಒಂದು ನಾನು ಅಂತಕ್ಕಂತಹ ಶಬ್ದ, ಎರಡನೇದು ನನ್ನದು ಅಂತಕ್ಕಂತಹ ಶಬ್ದ. ಇಲ್ಲಿ ನಾನು ನಾನು ಎಂದು ಹೇಳುವಂತಹ ಶಕ್ತಿ ಏನಿದೆ, ಆ ಶಕ್ತಿಯೇ ಆತ್ಮ. ಈ ದೇಹ ನನ್ನದು ಅಂತ ಹೇಳ್ಕೋತೀವಿ. ಅಂದ ಮೇಲೆ ಇದರ ಮಾಲೀಕ ಮತ್ತೊಬ್ಬನಿದ್ದಾನೆ ಅಂತ ಅರ್ಥ ಆಗ್ತದೆ. ಈ ಕಾಲು ನನ್ನದು ಅಂತ ಹೇಳ್ತೀವಿ, ಈ ಕೈ ನನ್ನದು ಅಂತ ಹೇಳ್ತೀವಿ. ನಾನೇ ಕೈ, ನಾನೇ ಕಾಲು, ನಾನೇ ಶರೀರ ಅಂತ ಹೇಳೋದಿಲ್ಲ. ಅಂದ ಮೇಲೆ ಈ ದೇಹದ ಮಾಲೀಕ ಆಗಿರುವಂತಹ, ದೇಹದ ಒಳಗೆ ಕುಳಿತು ದೇಹವನ್ನು ನಿಯಂತ್ರಿಸುವಂತಹ, ದೇಹಕ್ಕೆ ಚಾಲನೆ ನೀಡುವಂತಹ ಇನ್ನೊಂದು ಶಕ್ತಿ ಇದೆ. ಆ ಶಕ್ತಿಗೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳಲಾಗ್ತದೆ. ಜನಸಾಮಾನ್ಯರು ಅದಕ್ಕೆ ಪ್ರಾಣ, ಉಸಿರು ಅಂತ ಕರೀತಾರೆ. ಹೀಗೆ ಪರಮಾತ್ಮ ಹೇಳುವ ಪ್ರಕಾರ ಆ ಆತ್ಮನೇ ನಾನು, ದೇಹ ನಾನಲ್ಲ. ಇಲ್ಲಿ ತಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆ ಅಸ್ಥಿ ಪಂಜರ ಇದೆ. ಅಂದರೆ ದೇಹ ಮೂಳೆ, ಮಾಂಸ, ರಕ್ತದಿಂದ ನಿರ್ಮಾಣವಾಗಿದೆ. ಅದರ ಒಳಗೆ ಆತ್ಮ ಪ್ರವೇಶ ಮಾಡಿದಾಗ, ಎರಡೂ ಸೇರಿಕೊಂಡಾಗ ಅದಕ್ಕೆ ಜೀವಂತ ಮನುಷ್ಯ, ಜೀವಾತ್ಮ ಅಂತ ಹೇಳುತ್ತೇವೆ. ಪುನಃ ಆ ಜೀವಂತ ಮನುಷ್ಯನಿಂದ ಅಥವಾ ಜೀವಾತ್ಮ ಆಗಿರುವಂಥ ವ್ಯಕ್ತಿಯಿಂದ ಆ ಶಕ್ತಿ, ಆತ್ಮ ಹೊರಗೆ ಹೋಗಿಬಿಟ್ಟರೆ ಆಗ ಪುನಃ ಈ ಶರೀರ ಒಂದು ಅಸ್ಥಿಪಂಜರ ಅಥವಾ ಶವ ಆಗಿಬಿಡುತ್ತದೆ. ಹೀಗೆ ಇಲ್ಲಿ ನಾನೇ ಪ್ರಥಮ ಸ್ಥಾನದಲ್ಲಿ ಇದ್ದೇನೆ, ದೇಹ ಎರಡನೇ ಸ್ಥಾನದಲ್ಲಿ ಇದೆ. ಇದುವರೆಗೂ ನಾವು ತಿಳಿದಿದ್ದು ಈ ದೇಹನೇ ನಾನು, ನನ್ನ ಒಳಗೆ ಒಂದು ಆತ್ಮ ಇದೆ, ಒಂದು ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ವಿ. ಆದರೆ ಈಗ ಪರಮಾತ್ಮ ಬಂದು ಹೇಳ್ತಿರುವ ಪ್ರಕಾರ ಮತ್ತು ನಮ್ಮ ಸತ್ಯ ಅನುಭವದ ಆಧಾರದಿಂದ ಹೇಳಬೇಕಾದ್ರೆ, ದೇಹ ನಾನಲ್ಲ, ಆದರೆ ಒಳಗಿರುವಂತಹ ಆ ಶಕ್ತಿಯೇ ನಾನಾಗಿದ್ದೀನಿ. ಅಂದರೆ ನಾನು ಆತ್ಮ ಆಗಿದ್ದೇನೆ, ನೀವು ಆತ್ಮ ಆಗಿದ್ದೀರಿ. ಈ ಆತ್ಮ ಹೇಗಿದೆ ಅಂದರೆ, ಇದು ಸೂಕ್ಷ್ಮಾತಿ ಸೂಕ್ಷ್ಮ, ಚೈತನ್ಯವಾದಂತಹ, ಅನಾದಿ, ಅವಿನಾಶಿ, ಅಜರ, ಅಮರವಾದಂತಹ ಶಕ್ತಿಯಾಗಿದೆ. ಕಣ್ಣಿಗೆ ಗೋಚರಿಸದೇ ಇರುವಂತಹ ಸೂಕ್ಷ್ಮವಾದಂತಹ ಶಕ್ತಿಯೇ ಆತ್ಮ. ಇಲ್ಲಿ ಆತ್ಮ ಚೈತನ್ಯ ಆಗಿದೆ, ಶರೀರ ಜಡ ಆಗಿದೆ. ಆತ್ಮ ಸೂಕ್ಷ್ಮ, ದೇಹ ಸ್ಥೂಲ. ಆತ್ಮ ಅವಿನಾಶಿ, ದೇಹ ವಿನಾಶಿ.
ಆತ್ಮ ಅಜರ, ದೇಹ ಜರಾ ಅವಸ್ಥೆಯನ್ನು ಪಡೆದುಕೊಳ್ಳುತ್ತದೆ. ಆತ್ಮ ಸದಾ ಅಮರ, ದೇಹ ಮರಣ ಹೊಂದುತ್ತದೆ. ಹೀಗೆ ನಾನು ಆತ್ಮ ಎಂದೂ ಸಾಯುವುದಿಲ್ಲ. ದೇಹವನ್ನು ಪಡೆದುಕೊಳ್ಳುತ್ತೇನೆ, ಮತ್ತೆ ದೇಹವನ್ನು ಬಿಟ್ಟು ಹೋಗುತ್ತೇನೆ. ಈ ಸಾವು ದೇಹಕ್ಕೆ ಇದೆ ವಿನಃ ಆತ್ಮಕ್ಕೆ ಅಲ್ಲ. ದೇಹ ಬಿಟ್ಟ ನಂತರವೂ ಸಹ ಆತ್ಮ ಇರುತ್ತದೆ, ಆತ್ಮನ ಅಸ್ತಿತ್ವ ಇರ್ತದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಭಾರತದಲ್ಲಿ ನಾವು ಒಬ್ಬರು ದೇಹ ಬಿಟ್ಟ ನಂತರ ಕೆಲವೊಂದು ಸಂಸ್ಕಾರಗಳನ್ನು ಮಾಡ್ತೇವೆ. 13ನೇ ದಿನ ಶ್ರಾದ್ದ ತಿಥಿ ಅಂತ ಮಾಡ್ತೇವೆ, ಕ್ರಿಯಾಕರ್ಮಗಳನ್ನು ಮಾಡ್ತೇವೆ. ಶಿವಗಣಾರಾಧನೆ, ಕೈಲಾಸ ಸಮಾರಾಧನೆ ಎಂಬ ಹೆಸರಿನಲ್ಲಿ ಅನೇಕರನ್ನು ಕರೆಸಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ, ಹೋದಂಥ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಎಲ್ಲರೂ ಆ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಅದರ ಅರ್ಥ ಏನು ಅಂದರೆ, ಆತ್ಮ ಆ ವ್ಯಕ್ತಿ ನಮ್ಮ ಪರಿವಾರದಿಂದ ನಮ್ಮ ಮನೆಯಿಂದ ಹೋಗಿರಬಹುದು, ಆದರೆ ಹೋದಂಥ ಆತ್ಮ ಮತ್ತೊಂದು ಸ್ಥಳದಲ್ಲಿ ಇದೆ ಅನ್ನೋದಕ್ಕೆ ಈ ಒಂದು ಆಚರಣೆಯೇ ಸಾಕ್ಷಿ. ಹೀಗೆ ಆತ್ಮನೇ ಬೇರೆ, ದೇಹನೇ ಬೇರೆ. ಆದರೆ ಜೀವನ ನಡೆಸಬೇಕಾದರೆ ಎರಡೂ ಸೇರಿಕೊಂಡಾಗ ಮಾತ್ರ ಅಲ್ಲಿ ಕರ್ಮ ನಡೆಯುತ್ತದೆ ಅಥವಾ ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈ ಆತ್ಮದಲ್ಲಿ ಯಾವ ಯಾವ ಶಕ್ತಿಗಳಿವೆ? ಮೊದಲನೇದು ಮನಸ್ಸು, ಎರಡನೇದು ಬುದ್ಧಿ, ಮೂರನೇದು ಸಂಸ್ಕಾರ ಅಂತ. ಮನಸ್ಸು ಬೇರೆ, ಆತ್ಮ ಬೇರೆ ಅಲ್ಲ. ಮನಸ್ಸು ಅಂತಕ್ಕಂಥದ್ದು ಆತ್ಮದಲ್ಲಿಯೇ ಇರುವ ಒಂದು ಶಕ್ತಿಯಾಗಿದೆ. ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿ ಮನಸ್ಸಿನ ವಿಚಾರಗಳನ್ನು, ಮನಸ್ಸಿನ ಅಸ್ತಿತ್ವವನ್ನು ಹುಡುಕೋದಕ್ಕಾಗಿ ಅನೇಕರು ಅನೇಕ ರೀತಿಯಿಂದ ಪ್ರಯತ್ನ ಮಾಡಿದರು. ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯ ಕೊಟ್ಟರು. ಆದರೆ ಇಲ್ಲಿ ಪರಮಾತ್ಮ ಅತ್ಯಂತ ಸರಳವಾಗಿ ಮನಸ್ಸಿನ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾನೆ. ಮನಸ್ಸು ಅಂದರೆ ನಮ್ಮಲ್ಲಿ ಇರುವ ಆಲೋಚನೆ ಮಾಡುವಂತಹ ಶಕ್ತಿ, ವಿಚಾರಗಳನ್ನು ಮಾಡುವಂತಹ ಶಕ್ತಿ. ವಿಚಾರಗಳಿಗೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಸಂಕಲ್ಪ ಅಂತ ಹೇಳ್ತಾರೆ. ಆ ಸಂಕಲ್ಪಗಳನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿ ಏನು ಆತ್ಮದಲ್ಲಿ ಇದೆ, ಅದಕ್ಕೆ ಮನಸ್ಸು ಅಂತ ಹೇಳಲಾಗ್ತದೆ. ಮನಸ್ಸು ಸಾವಿರಾರು ಸಂಕಲ್ಪಗಳನ್ನು ಉತ್ಪತ್ತಿ ಮಾಡ್ತದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೂರಾರು ರೀತಿಯಿಂದ ಅದು ಯೋಚನೆ ಮಾಡ್ತದೆ. ಯೋಚನೆ ಮಾಡಿದ ನಂತರ ಒಂದು ವಿಚಾರಕ್ಕೆ ನಾವು ನಿರ್ಣಯ ಕೊಡ್ತೇವೆ. ಇಂಥ ಕೆಲಸ ಇಂಥ ದಿನ ಇಷ್ಟು ಗಂಟೆಗೆ ಹೀಗೇ ಮಾಡಬೇಕು ಅಂತ. ಕೊನೆಗೆ ಆ 100 ವಿಚಾರಗಳಲ್ಲಿ ಒಂದು ವಿಚಾರಕ್ಕೆ ನಾವು ನಿರ್ಣಯ ಕೊಡ್ತೀವಿ. ಆ ನಿರ್ಣಯ ಮಾಡುವ ಶಕ್ತಿಗೆ ಬುದ್ಧಿ ಅಂತ ಹೇಳಲಾಗ್ತದೆ. ಹೀಗೆ ಮನಸ್ಸಿನ ಮೂಲಕ ಸಂಕಲ್ಪಗಳನ್ನು ನಿರ್ಮಾಣ ಮಾಡಿದ ನಂತರ ಬುದ್ಧಿಯ ಮೂಲಕ ಅದರಲ್ಲಿ ಒಂದು ವಿಚಾರಕ್ಕೆ ನಿರ್ಣಯ ಕೊಟ್ಟ ನಂತರ ಅದನ್ನು, ಆ ಆಲೋಚನೆಯನ್ನು, ಆ ಸಂಕಲ್ಪವನ್ನು ನಾವು
ನಮ್ಮ ಮುಖದಿಂದ, ಬಾಯಿಯಿಂದ, ಮಾತಿನಿಂದ ವ್ಯಕ್ತಪಡಿಸ್ತೇವೆ. ಕೈಗಳಿಂದ ಅದನ್ನು, ಆ ಸಂಕಲ್ಪವನ್ನು ಕಾರ್ಯರೂಪದಲ್ಲಿ ತರ್ತೇವೆ. ಆಗ ಅದು ನಮ್ಮ ಸಂಸ್ಕಾರ ಆಗಿಬಿಡ್ತದೆ. ಆತ್ಮದಲ್ಲಿ ಅದು ರೆಕಾರ್ಡ್ ಆಗ್ತದೆ. ನಾನು ಒಳ್ಳೆಯ ಕೆಲಸ ಮಾಡಿದರೆ ಅದಕ್ಕೆ ಪುಣ್ಯದ ಕಾರ್ಯ ಅಂತ ಹೇಳಲಾಗ್ತದೆ. ಆ ಥರ ಪುಣ್ಯದ ಕೆಲಸ ಮಾಡುವವನಿಗೆ ಪುಣ್ಯಾತ್ಮ ಅಂತ ಹೇಳಲಾಗ್ತದೆ. ಪಾಪದ ಕೆಲಸ ಮಾಡುವವನಿಗೆ ಪಾಪಾತ್ಮ ಅಂತ ಹೇಳಲಾಗ್ತದೆ. ನಾವು ಮಾಡುವ ಕರ್ಮಗಳ ಆಧಾರದಿಂದ ನಮ್ಮಲ್ಲಿ ಸಂಸ್ಕಾರಗಳು ಪ್ರಿಂಟ್ ಆಗ್ತಾ ಹೋಗ್ತವೆ ಒಳಗೆ. ಕರ್ಮದ ಸೂಕ್ಷ್ಮ ಪರಿಣಾಮವೇ, ಪ್ರಭಾವವೇ ಸಂಸ್ಕಾರ ಆಗಿದೆ. ಹೀಗೆ ಮನಸ್ಸು, ಬುದ್ಧಿ, ಸಂಸ್ಕಾರ ಆತ್ಮದಲ್ಲಿ ಇರುವುದರಿಂದ ಆತ್ಮನೇ ಆಲೋಚನೆ ಮಾಡಿ, ನಿರ್ಣಯ ಮಾಡಿ, ಕರ್ಮ ಮಾಡಲು ಆದೇಶ ಕೊಡುತ್ತದೆ. ಆಗ ಈ ದೇಹದ ಮೂಲಕ ನಾವು ಕರ್ಮಗಳನ್ನು ಮಾಡ್ತೇವೆ. ಆ ಕರ್ಮದ ಪ್ರಭಾವ ಸಂಸ್ಕಾರದ ರೂಪದಲ್ಲಿ ಆತ್ಮದಲ್ಲಿನೇ ರೆಕಾರ್ಡ್ ಆಗ್ತದೆ ವಿನಃ ಅದು ದೇಹಕ್ಕೆ ಲೇಪನೆ ಆಗೋದಿಲ್ಲ. ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ತಿಳ್ಕೋಬೇಕಾಗಿದೆ. ಪಾಪ ಪುಣ್ಯದ ಲೇಪನೆ ದೇಹಕ್ಕೆ ಆಗೋದಿಲ್ಲ, ಆದರೆ ಆತ್ಮದಲ್ಲಿ ಅದು ಲೇಪನೆ ಆಗ್ತದೆ. ಅದಕ್ಕಾಗಿಯೇ ನಾವು ಮಾತಾಡುವಾಗ ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ, ದೇವಾತ್ಮ, ಧರ್ಮಾತ್ಮ ಅಂತ ಕರಿತೇವೆ ವಿನಃ ಪಾಪ ಮಾಡುವಂಥ ಮನುಷ್ಯನಿಗೆ ಪಾಪದ ದೇಹ, ಪುಣ್ಯ ಮಾಡೋನಿಗೆ ಪುಣ್ಯದ ದೇಹ, ಮಹಾನ ಕೆಲಸ ಮಾಡೋನಿಗೆ ಮಹಾನ ದೇಹ ಅಂತ ಕರೆಯೋದಿಲ್ಲ ನಾವು. ಮಹಾತ್ಮ, ಪುಣ್ಯಾತ್ಮ, ಪಾಪಾತ್ಮ ಅಂದರೆ ಪಾಪ, ಪುಣ್ಯ, ಧರ್ಮ, ಕರ್ಮ ಎಲ್ಲವೂ ಆತ್ಮಕ್ಕೆ ಅಂಟ್ಕೊಳ್ತಾ ಇದೆ ವಿನಃ ಅದು ದೇಹಕ್ಕೆ ಅಂಟ್ಕೊಳ್ಳೋದಿಲ್ಲ. ಆದರೆ ಆ ಕರ್ಮಗಳನ್ನು ಆತ್ಮ ದೇಹದ ಮೂಲಕ ಮಾಡಿಸ್ತದೆ. ಇನ್ನು ಈ ಆತ್ಮ ಅಂತಕ್ಕಂಥ ಶಕ್ತಿ ಹೇಗಿದೆ ಅಂದರೆ ಅದು ಜ್ಯೋತಿರ್ಬಿಂದು ರೂಪದಲ್ಲಿ ಇದೆ. ಆತ್ಮ ಒಂದು ಪ್ರಕಾಶದ ಕಣ ಆಗಿದೆ. ಅಣುವಿಗಿಂತ ಅಣುರೂಪದಲ್ಲಿ ಇರುವ ಜ್ಯೋತಿ ಅದು. ಆತ್ಮ ಜ್ಯೋತಿರ್ಬಿಂದು ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಯಾರಾದರೂ ದೇಹ ಬಿಟ್ಟಾಗ ಆ ಸ್ಥಳದಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿ ಇಡ್ತಾರೆ, ದೀಪವನ್ನು ಹಚ್ಚಿ ಇಡ್ತಾರೆ. ಮನುಷ್ಯ ದೇಹ ಬಿಟ್ಟಾಗ ಪ್ರಾಣಜ್ಯೋತಿ ಹಾರಿ ಹೋಗಿದೆ, ದೀಪ ಆರಿ ಹೋಗಿದೆ ಅಂತ ಮಾತಾಡ್ತಾರೆ. ಒಂದು ಮಗು ಮನೆಯಲ್ಲಿ ಹುಟ್ಟಿದರೆ ಮನೆ ಬೆಳಕಾಯಿತು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗ್ತದೆ ಈ ಕೆಲವು ಪದ್ಧತಿಗಳಿಂದ ಹಾಗೂ ಶಬ್ದಗಳಿಂದ ಏನಂದರೆ, ಆತ್ಮ ನಾನು ಜ್ಯೋತಿರ್ಬಿಂದು ಆಗಿದ್ದೇನೆ, ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಶರೀರದಲ್ಲಿ ಇರುವ ಒಂದೊಂದು ಚೈತನ್ಯ ಜ್ಯೋತಿ ಆಗಿದ್ದೀರಿ. ಹಾಗಾದರೆ ಈ ಜ್ಯೋತಿ ದೇಹದಲ್ಲಿ ಎಲ್ಲಿದೆ? ಅನೇಕರು ಅನೇಕ ವರ್ಷಗಳಿಂದ ಹೇಳ್ತಾ ಬಂದರು ಆತ್ಮ ಹೃದಯದಲ್ಲಿ ಇದೆ ಅಂತ. ಆದರೆ ಈಶ್ವರಿಯ ಸತ್ಯ ಜ್ಞಾನದ ಆಧಾರದಿಂದ ಹೇಳಬೇಕಾದ್ರೆ ಮತ್ತು ನಮ್ಮೆಲ್ಲರ ಅನುಭವದ ಆಧಾರದಿಂದ ಹೇಳಬೇಕಾದ್ರೆ, ನಾವು ಧ್ಯಾನ ಮಾಡುವಾಗ, ಆತ್ಮಚಿಂತನೆ ಮಾಡುವಾಗ ನಮಗೇನು ಅನುಭವ ಆಗಿರ್ತದೆ, ಆ ಅನುಭವದ ಆಧಾರದಿಂದ ಹೇಳಬೇಕಾದ್ರೆ ಆತ್ಮ ಹೃದಯದಲ್ಲಿ ಇಲ್ಲ, ಆತ್ಮ ಹಣೆಯ ಮಧ್ಯದಲ್ಲಿ, ಎರಡು ಉಬ್ಬುಗಳ ಮಧ್ಯದಲ್ಲಿ, ಅದಕ್ಕೆ ಭ್ರುಕುಟಿ ಅಂತ ಹೇಳ್ತಾರೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ
ವಾಸ ಮಾಡ್ತದೆ. ಮೆದುಳಿನ ಪಕ್ಕದಲ್ಲಿ ಈ ದೇಹವನ್ನು ನಿಯಂತ್ರಿಸುವಂಥ ಶಕ್ತಿಯಾದಂತಹ ಆ ಆತ್ಮ ಮಸ್ತಕದ ಮಧ್ಯದಲ್ಲಿ ವಾಸ ಮಾಡ್ತದೆ. ಆತ್ಮ ಮಸ್ತಕದ ಮಧ್ಯದಲ್ಲಿ ಇರೋದರಿಂದ, ನಾನೀಗಾಗಲೇ ಹೇಳಿದೆ, ಆತ್ಮ ಪ್ರಕಾಶಮಯ ಆಗಿದೆ, ಜ್ಯೋತಿರ್ಮಯ ಆಗಿದೆ. ಆ ಜ್ಯೋತಿ ಹಣೆಯ ಮಧ್ಯದಲ್ಲಿ ಇರೋದರಿಂದ ಆ ಜ್ಯೋತಿಯ ಬೆಳಕು ಮನುಷ್ಯನ ಮುಖದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ತಿರ್ತದೆ. ದೇಹದ ಇತರ ಅಂಗಾಂಗಗಳಲ್ಲಿ ಆ ಬೆಳಕು ಕಾಣ್ತಿರಲ್ಲ. ಜೀವಂತ ವ್ಯಕ್ತಿಯನ್ನು ನೋಡಿದಾಗ, ಅದರಲ್ಲೂ ತಪಸ್ವಿಗಳು ಯೋಗಿಗಳನ್ನು ನೋಡಿದಾಗ ಜನ ಮಾತಾಡ್ತಾರೆ, ಅವರ ಮುಖದಲ್ಲಿ ಒಂದು ಕಾಂತಿ ಇದೆ ಅಂತ, ಒಂದು ತೇಜಸ್ಸು ಇದೆ ಅಂತ ಮಾತಾಡ್ತಾರೆ. ಆ ಕಾಂತಿ ಅನ್ನೋದೇ ಆ ಜ್ಯೋತಿರ್ಬಿಂದು ಸ್ವರೂಪನಾದಂಥ ಆತ್ಮನ ಬೆಳಕು, ಮುಖದಲ್ಲಿ ಕಾಣುವಂಥ ಒಂದು ಪ್ರಕಾಶ. ಇದರಿಂದನೂ ಸಿದ್ಧ ಆಗ್ತದೆ ಆತ್ಮ ಜ್ಯೋತಿಯಾಗಿದೆ ಮತ್ತು ಆ ಜ್ಯೋತಿ ಹಣೆಯ ಮಧ್ಯದಲ್ಲಿ ಇದೆ. ಆತ್ಮಜ್ಯೋತಿ ಹಣೆಯ ಮಧ್ಯದಲ್ಲಿ ಇರುವುದರಿಂದ ಭಾರತದಲ್ಲಿ ನಾವೆಲ್ಲರೂ ಕುಂಕುಮ, ತಿಲಕ, ಶ್ರೀಗಂಧವನ್ನು ಹಣೆಯ ಮಧ್ಯದಲ್ಲಿಯೇ ಧರಿಸುತ್ತೇವೆ. ಹಣೆಯನ್ನು ಬಾಗಿಸಿ, ತಲೆಯನ್ನು ಬಾಗಿಸಿ ನಮಸ್ಕಾರ ಮಾಡುತ್ತೇವೆ. ಹಣೆಯ ಮಧ್ಯದಲ್ಲಿ ಧರಿಸುವ ತಿಲಕ ನಮಗೆ ಏನು ಹೇಳಿಕೊಡ್ತದಂದರೆ, ನಾನೊಂದು ಆತ್ಮ, ಚೈತನ್ಯ ಜ್ಯೋತಿ, ಚೈತನ್ಯ ಶಕ್ತಿ, ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ ಅಂತ ಅರ್ಥ. ಆದರೆ ಇವತ್ತು ನಾವು ಆ ಅರ್ಥವನ್ನು ಮರೆತು ಪದ್ಧತಿಗಳನ್ನು ಮಾತ್ರ ಆಚರಿಸ್ತಾ ಬಂದಿದ್ದೇವೆ. ಇನ್ನೊಂದು ಉತ್ತಮವಾದಂಥ ಉದಾಹರಣೆ ಕೊಡಬೇಕಾದ್ರೆ, ಹೇಗೆ ಒಂದು ಕಾರಿನಲ್ಲಿ ಚಾಲಕ ಮುಂದೆಯೇ ಕೂತ್ಕೊಳ್ತಾನೆ, ಯಾವ ಸ್ಥಳದಲ್ಲಿ ಕುಳಿತರೆ ವಾಹನ ನಡೆಸುವುದು ಅವನಿಗೆ ಸುಲಭವಾಗುತ್ತದೆಯೋ ಅದೇ ಸ್ಥಳದಲ್ಲಿ ಅವನು ಕುಳಿತು ವಾಹನ ನಡೆಸ್ತಾನೆ. ಹಾಗೆ ಈ ದೇಹವೆಂಬ ವಾಹನದಲ್ಲಿ, ದೇಹವೆಂಬ ಕಾರ್ಖಾನೆಯಲ್ಲಿ, ದೇಹವೆಂಬ ಮಂದಿರದಲ್ಲಿ ಶಿಖರಕ್ಕೆ ಸಮಾನವಾದಂತಹ ಭಾಗ ಅಂದರೆ ನಮ್ಮ ತಲೆಯ ಭಾಗ. ಆ ತಲೆಯ ಭಾಗಕ್ಕೆ ಕಂಟ್ರೋಲಿಂಗ್ ರೂಮ್ ಅಂತ ಹೇಳಲಾಗ್ತದೆ, ನಿಯಂತ್ರಣ ಕೊಠಡಿ ಅಂತ ಹೇಳಲಾಗ್ತದೆ. ಆ ನಿಯಂತ್ರಣ ಕೊಠಡಿಯಲ್ಲಿ 5 ಜ್ಞಾನ ಇಂದ್ರಿಯಗಳಿವೆ: ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಮೆದುಳು. ಈ 5 ಜ್ಞಾನ ಇಂದ್ರಿಯಗಳಿಗೆ ಸಮೀಪವಾದ ಸ್ಥಳವೇ ಮಸ್ತಕದ ಮಧ್ಯದ ಸ್ಥಳ ಅಥವಾ ಭ್ರುಕುಟಿಯ ಮಧ್ಯದ ಸ್ಥಳ. ಆ ಸ್ಥಳದಲ್ಲಿ ಕುಳಿತು ಆತ್ಮ ಇಡೀ ದೇಹವನ್ನು ನಿಯಂತ್ರಣ ಮಾಡ್ತದೆ. ಹೀಗೆ ದೇಹನೇ ಒಂದು ಕಾರು ಅಂತ ತಿಳ್ಕೊಂಡ್ರೆ, 2 ಕಾಲುಗಳು 2 ಕೈಗಳು ಅಂದರೆ ಈ ವಾಹನದ 4 ಚಕ್ರಗಳು. 2 ಕಣ್ಣುಗಳು ಅಂದರೆ 2 ಕಿಟಕಿಗಳು. ಇನ್ನು ಕಾರಿಗೆ ಹೇಗೆ ಡ್ರೈವರ್ ಇದ್ರೂ ಸಹ ಪೆಟ್ರೋಲ್ ಹಾಕಬೇಕಾಗ್ತದೆ, ಹಾಗೆ ಈ ದೇಹವೆಂಬ ವಾಹನದಲ್ಲಿ ನಾನು ಆತ್ಮ ಚಾಲಕನಾಗಿ ಇದನ್ನು ನಡೆಸ್ತಾ ಇದ್ರೂ ಸಹ ಇದಕ್ಕೆ ಪ್ರತಿದಿನ ನಾವು ಆಹಾರವೆಂಬ ಪೆಟ್ರೋಲನ್ನು ಹಾಕಬೇಕಾಗ್ತದೆ. ಹೀಗೆ ಆತ್ಮ ನಾನು ಚಾಲಕ, ಈ ದೇಹವೇ ನನ್ನ ವಾಹನ ಆಗಿದೆ. ಇಲ್ಲಿ ಮತ್ತೊಂದು ವಿಚಾರ ನಾವು ತಿಳ್ಕೋಬೇಕಾಗಿರೋದು, ಕೆಲವ್ರೇನು ಹೇಳಿದರು, ಎಲ್ಲರಲ್ಲೂ ಒಂದೇ ಆತ್ಮ ಇದೆ ಅಂತ ಹೇಳಿಬಿಟ್ರು. ಆದರೆ ಎಲ್ಲರಲ್ಲಿ ಇರುವ ಆತ್ಮನ ರೂಪ ಒಂದೇ ಇದೆ, ಸ್ವರೂಪ ಒಂದೇ ಇದೆ,
ಎಲ್ಲರಲ್ಲಿಯೂ ಮನಬುದ್ಧಿ ಸಂಸ್ಕಾರ ಇದೆ. ಆದರೆ ಎಲ್ಲರಲ್ಲಿ ಒಂದೇ ಆತ್ಮ ತುಂಡು ತುಂಡಾಗಿ ವ್ಯಾಪಕ ಆಗಿಲ್ಲ. ಹೇಗೆ ಒಂದು ಕಾರನ್ನು ಓಡಿಸ್ಲಿಕ್ಕೆ ಒಬ್ಬ ಡ್ರೈವರ್ ಬೇಕು. ಒಬ್ಬನೇ ಡ್ರೈವರ್ 10 ಕಾರುಗಳನ್ನು ಓಡಿಸೋದಿಲ್ಲ. ಹಾಗೆ ಪ್ರತಿಯೊಂದು ದೇಹದಲ್ಲಿ ಒಂದೊಂದು ಸ್ವತಂತ್ರ ಆತ್ಮ ಇದೆ. ನಾನು ಒಂದು ಸ್ವತಂತ್ರ ಆತ್ಮ ಇದ್ದೀನಿ, ನೀವು ಒಂದು ಸ್ವತಂತ್ರ ಆತ್ಮ ಇದ್ದೀರಿ. ನಿಮ್ಮ ದೇಹದಲ್ಲಿ ನೀವು ಚಾಲಕ, ನನ್ನ ದೇಹದಲ್ಲಿ ನಾನು ಚಾಲಕನಾಗಿದ್ದೇನೆ. ಹೇಗೆ ವಾಹನಗಳ ಡಿಸೈನ್ ಏನಿರ್ತದೆ, ಅನೇಕ ಪ್ರಕಾರದ ಡಿಸೈನಿನ ಕಾರುಗಳು ಇರ್ತವೆ. ಆಕಾರನೂ ಬೇರೆ ಬೇರೆ ಥರ ಇರ್ತದೆ. ಹಾಗೆ ಆತ್ಮನ ರೂಪ ಒಂದೇ, ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪ, ಚೈತನ್ಯ ಶಕ್ತಿ, ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿ. ಆದರೆ ದೇಹದ ಆಕಾರ ಒಬ್ಬೊಬ್ಬರದು ಒಂದೊಂದು ಥರ ಇರುತ್ತೆ. ಭಾಳ ದಪ್ಪ ಇರೋರ್ದು ಹೇಳ್ಬೋದು ಅವರಿಗೆ ಅಂಬಾಸಡರ್ ಕಾರ್ ಸಿಕ್ಕಿದೆ ಅಂತ. ಸ್ವಲ್ಪ ಸಪೂರ ಇರೋರ ದೇಹ ನೋಡಿದರೆ ಅವರಿಗೆ ಮಾರುತಿ ಕಾರ್ ಸಿಕ್ಕಿದೆ ಅಂತ ಹೇಳ್ಬೋದು. ಹೀಗೆ ದೇಹದ ಬೆಳವಣಿಗೆಯಲ್ಲಿ ವೈವಿಧ್ಯತೆ ಇದೆ ವಿನಃ ಆತ್ಮನ ರೂಪ ಎಲ್ಲರಲ್ಲೂ ಒಂದೇ ಥರ ಇದೆ. ಆತ್ಮನ ಆಕಾರ ದೊಡ್ಡದು ಚಿಕ್ಕದು ಇರೋದಿಲ್ಲ. ಹೀಗಾಗಿ ಜನ ಏನು ತಿಳ್ಕೊಂಡ್ಬಿಟ್ರು, ಎಲ್ಲರಲ್ಲಿಯೂ ಒಂದೇ ಆತ್ಮ ಇದೆ ಅಂತ ತಿಳ್ಕೊಂಡು. ಆದರೆ ಸತ್ಯಜ್ಞಾನದ ಆಧಾರದಿಂದ ಹೇಳಬೇಕಾದ್ರೆ ನಾವೆಲ್ಲರೂ ಸ್ವತಂತ್ರ ಅಸ್ತಿತ್ವವುಳ್ಳಂತಹ, ಸ್ವತಂತ್ರ ವಿಚಾರಧಾರೆ ಉಳ್ಳಂತಹ, ಸ್ವತಂತ್ರ ಬುದ್ಧಿಶಕ್ತಿ ಉಳ್ಳಂತಹ, ಸ್ವತಂತ್ರ ಸಂಸ್ಕಾರಗಳನ್ನು ಪಡೆದಿರುವಂತಹ ಸ್ವತಂತ್ರ ಆತ್ಮಗಳಿದ್ದೇವೆ. ಈ ಆತ್ಮದ ಬಗ್ಗೆ ನಾನೀಗಾಗಲೇ ಹೇಳಿದೆ, ಇದು ಚೈತನ್ಯವಾದಂಥ ಶಕ್ತಿ, ಅಜರ ಅಮರ ಅನಾದಿ ಅವಿನಾಶಿ ಆಗಿರುವಂತಹ ಶಕ್ತಿ ಅಂತ. ಅದು ಯಾವತ್ತೂ ವಿನಾಶ ಆಗೋದಿಲ್ಲ ಅಂಥೇಳಿ. ಅದರ ಬಗ್ಗೆ ಭಗವದ್ಗೀತೆ ಈ ಥರ ಹೇಳ್ತದೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಅಂದರೆ ಆತ್ಮ ಎಂತಹ ಒಂದು ಅದ್ಭುತವಾದಂತಹ ಸೂಕ್ಷ್ಮವಾದಂತಹ ಶಕ್ತಿಯಾಗಿದೆ ಅಂದರೆ ಯಾವ ಅಸ್ತ್ರಗಳಿಂದ ಅದನ್ನು ಕತ್ತರಿಸಲು ಸಾಧ್ಯವಾಗೋದಿಲ್ಲ, ನೀರಿನಿಂದ ಅದನ್ನು ನೆನೆಸಲು ಸಾಧ್ಯವಾಗೋದಿಲ್ಲ, ಗಾಳಿಯಿಂದ ಆತ್ಮದನ್ನು ಒಣಗಿಸಲು ಸಾಧ್ಯವಿಲ್ಲ, ಅಗ್ನಿಯಿಂದ ಆತ್ಮನನ್ನು ಸುಡುವುದಕ್ಕೆ ಆಗೋದಿಲ್ಲ. ಯಾವುದೇ ಸ್ಥೂಲ ಶಕ್ತಿಗಳಿಗೆ, ಸ್ಥೂಲ ವಸ್ತುಗಳಿಗೆ ಸಿಗದೇ ಇರುವಂತಹ ಚೈತನ್ಯ ಶಕ್ತಿಯೇ ಆತ್ಮ ಆಗಿದೆ ಅಂತ ಇಲ್ಲಿ ನಮಗೆ ಅರ್ಥ ಆಗ್ತದೆ. ಹೀಗೆ ಮತ್ತೊಂದು ಮಾತನ್ನು ನಾನು ನಿಮಗೆ ಈಗಾಗಲೇ ಹೇಳಿದೆ, ಆತ್ಮ ನಾನು ದೇಹದಲ್ಲಿ ಇದ್ದು ಈ ದೇಹವನ್ನು ನಿಯಂತ್ರಣ ಮಾಡ್ತೀನಿ. ಇದು ವಾಹನ ಆದರೆ ನಾನು ಚಾಲಕನಾಗಿದ್ದೇನೆ, ಇದು ಮನೆ ಆದರೆ ದೇಹ ನಾನು ಮಾಲೀಕನಾಗಿದ್ದೇನೆ, ಇದು ಮಂದಿರ ಆದರೆ ನಾನು ಇದರಲ್ಲಿ ಇರುವ ಚೈತನ್ಯ ಮೂರ್ತಿಯಾಗಿದ್ದೇನೆ. ಹಾಗೆಯೇ ಈ ದೇಹನೇ ಒಂದು ಕಾರ್ಖಾನೆ ಅಂತ ತಿಳ್ಕೊಂಡ್ರೆ ಇದರಲ್ಲಿ ವಿವಿಧ ಯಂತ್ರಗಳಿವೆ. ಆ ಎಲ್ಲ ಯಂತ್ರಗಳನ್ನು ಕಂಟ್ರೋಲ್ ಮಾಡುವಂತಹ, ನಿಯಂತ್ರಣ ಮಾಡುವಂತಹ ಶಕ್ತಿಯೇ ಆತ್ಮ ಆಗಿದೆ. ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ನಮ್ಮ ಮೆದುಳು ಅನ್ನೋದು ಒಂದು ಗಣಕಯಂತ್ರ ಅಥವಾ ಕಂಪ್ಯೂಟರ್ ಆಗಿದೆ. ಹೇಗೆ ಕಂಪ್ಯೂಟರ್ ತಾನಾಗಿ ಕೆಲಸ ಮಾಡೋದಿಲ್ಲ, ಅದನ್ನು ನಡೆಸಲು ಒಬ್ಬ ಮಾಸ್ಟರ್ ಬೇಕು. ಮಾಸ್ಟರ್ ಇದ್ದರೆ ಮಾತ್ರ ಆ ಕಂಪ್ಯೂಟರನ್ನು ಅವನು ಉಪಯೋಗಿಸ್ಕೊಳ್ತಾನೆ, ಅದನ್ನು
ಅದಕ್ಕೆ ಚಾಲನೆ ನೀಡ್ತಾನೆ, ಅದರಿಂದ ಕೆಲಸ ಮಾಡ್ತಾನೆ. ಹಾಗೆ ಮೆದುಳು ನಮಗೆ ಸಿಕ್ಕಿರುವಂತಹ ನೈಸರ್ಗಿಕವಾದಂಥ ಒಂದು ಕಂಪ್ಯೂಟರ್ ಆಗಿದೆ. ಆ ಕಂಪ್ಯೂಟರಿನ ಚಾಲಕ, ನಿಯಂತ್ರಕ ನಾನು ಆತ್ಮ ಆಗಿದ್ದೇನೆ. ಹಾಗೆಯೇ ಕಣ್ಣುಗಳು ಮೂವಿ ಕ್ಯಾಮೆರಾ ಇದ್ದಂತೆ ಇದ್ದಾವೆ. ಈ 2 ವಿಡಿಯೋ ಕ್ಯಾಮೆರಾಗಳ ಮೂಲಕ ಆತ್ಮ ನಾನು ಜಗತ್ತನ್ನೇ ನೋಡ್ತೀನಿ, ಅನೇಕ ದೃಶ್ಯಗಳನ್ನು ನೋಡ್ತೀನಿ, ಅನೇಕ ಘಟನೆಗಳನ್ನು ನೋಡ್ತೀನಿ. ನೋಡಿದ್ದೆಲ್ಲ ಒಳಗೆ ರೆಕಾರ್ಡ್ ಆಗ್ತಾ ಹೋಗ್ತದೆ. ಹಾಗೆಯೇ ಬಾಯಿ ಮತ್ತು ಗಂಟಲು ಅಂದರೆ ಗಂಟಲು ಸ್ವರಯಂತ್ರ ಆಗಿದೆ, ಸ್ವರಗಳನ್ನು ಉತ್ಪತ್ತಿ ಮಾಡ್ತದೆ. ಸ್ವರಗಳನ್ನು ಉತ್ಪತ್ತಿ ಮಾಡಿರುವಂತಹ ಆ ಧ್ವನಿ ನಮ್ಮ ಬಾಯಿ ಎಂಬ ಲೌಡ್ ಸ್ಪೀಕರಿಂದ ಹೊರಗೆ ಪ್ರಕಟ ಆಗ್ತದೆ. ಹೀಗೆ ಬಾಯಿ ಒಂದು ಲೌಡ್ ಸ್ಪೀಕರ್ ಆಗಿದೆ, ಗಂಟಲು ಸ್ವರಯಂತ್ರ ಆಗಿದೆ. ಹಾಗೆಯೇ ನಮ್ಮ ಹೃದಯ ಪಂಪ್ ಸೆಟ್ ಇದ್ದಂಗೆ ಇದೆ. ಹೇಗೆ ಪಂಪ್ ಸೆಟ್ ನೀರನ್ನು ಎತ್ತಿ ಹಾಕ್ತದೆ, ಹಾಗೆ ನಮ್ಮ ಹೃದಯ ರಕ್ತವನ್ನು ಶುದ್ಧೀಕರಣ ಮಾಡುವಂತಹ ಕೆಲಸ ಮಾಡ್ತದೆ. ಹೃದಯ ನಮ್ಮ ದೇಹದಲ್ಲಿ ಇರುವಂಥ ಒಂದು ಮಹತ್ವದ ಯಂತ್ರ. ಅದು ನಿಂತೋದ್ರೆ ಒಮ್ಮೊಮ್ಮೆ ಆತ್ಮ ಈ ದೇಹನೇ ಬಿಟ್ಟು ಹೋಗಬೇಕಾಗ್ತದೆ. ಅದಕ್ಕಾಗಿ ಜನ ಹೇಳಿದರು ಆತ್ಮ ಹೃದಯದಲ್ಲಿ ಇದೆ ಅಂತ. ಅದು ಬಹಳ ಮಹತ್ವದವಾದಂತಹ ಒಂದು ಅಂಗ. ಹಾಗೆ ಶ್ವಾಸಕೋಶಗಳು ಅಂದರೆ ತಿಥಿ ಇದ್ದಂತೆ. ನಾವು ಉಸಿರಾಡುವ ವಾಯುವನ್ನು ಅದು ಶುದ್ಧೀಕರಣ ಮಾಡಿ ಹೊರಗೆ ಹಾಕ್ತದೆ. ಗಾಳಿಯನ್ನು ಶುದ್ಧೀಕರಣ ಮಾಡುವಂತಹ ಯಂತ್ರ ಶ್ವಾಸಕೋಶ ಆಗಿದೆ. ಹಾಗೆಯೇ ನಮ್ಮ ಜಠರ ಒಂದು ಮಿಕ್ಸರ್ ಮತ್ತು ಗ್ರೈಂಡರ್ ಆಗಿದೆ. ನಾವು ತಿಂದ ಆಹಾರವನ್ನು ಅದು ಜೀರ್ಣಿಸ್ತದೆ, ನುಣ್ಣಗೆ ಮಾಡ್ತದೆ. ನಂತರ ಸಣ್ಣ ಕರಳು ಆ ಆಹಾರದಿಂದ ಶಕ್ತಿಯನ್ನು, ರಸವನ್ನು ಹೀರಿಕೊಳ್ಳುತ್ತದೆ. ಹೀಗೆ ಸಣ್ಣ ಕರಳು ರಸ ಹೀರಿಕೊಳ್ಳುವಂತಹ ತಾಯಿ ಬೇರಾಗಿದೆ ಅಂತ ಹೇಳ್ಬೋದು. ಕಿಡ್ನಿ ಅಂದರೆ ಅದು ಫಿಲ್ಟರ್ ಮಷೀನ್ ಆಗಿದೆ. ಹಾಗೆಯೇ ದೊಡ್ಡ ಕರಳು ಕಸದ ಡಬ್ಬ ಆಗಿದೆ. ಹೀಗೆ ಈ ದೇಹವೆಂಬ ಕಾರ್ಖಾನೆಯಲ್ಲಿ ಅನೇಕ ಯಂತ್ರಗಳು ಕೆಲಸ ಮಾಡ್ತಾ ಇವೆ. ಎಲ್ಲಿವರೆಗೆ ಕೆಲಸ ಮಾಡ್ತವೆ ಅಂದರೆ ನಾನು ಈ ದೇಹದಲ್ಲಿ ಇರೋ ತನಕ ಕೆಲಸ ಮಾಡ್ತವೆ. ನಾನು ದೇಹ ಬಿಟ್ಟ ನಂತರ ಈ ಕಾರ್ಖಾನೆನೇ ಬಂದಾಗ್ಬಿಡ್ತದೆ. ಆಗ ಜನ ಇದಕ್ಕೆ ಶವ ಅಂತ ಕರೀತಾರೆ, ಡೆಡ್ ಬಾಡಿ ಅಂತ ಕರೀತಾರೆ. ಇವರು ಹೋದರು ಅಂತ ಹೇಳ್ತಾರೆ, ಸತ್ತು ಹೋದರು ಅಂತ ಹೇಳ್ತಾರೆ. ಅಂದರೆ ಆ ದೇಹದಲ್ಲಿ ಯಾವ ಸತ್ಯ ಇತ್ತು, ಸತ್ಯವಾದಂಥ ಶಕ್ತಿ ಇತ್ತು, ಆ ಶಕ್ತಿ ಹೋಗಿದೆ ಅಂತ ಅರ್ಥ. ಅದನ್ನೇ ಅಲ್ಲಿ ಕೆಳಗೆ ತೋರಿಸಿದರೆ, ಹೇಗೆ ಕಾರು ಹಳೇದಾದಾಗ, ಕೆಲಸ ಮಾಡದೇ ಇರುವ ಸ್ಥಿತಿಗೆ ಬಂದಾಗ ಚಾಲಕ ಒಂದು ಕಾರನ್ನು ಬಿಟ್ಟು ಇನ್ನೊಂದು ಕಾರಲ್ಲಿ ಹೋಗ್ತಾನೆ. ಹಾಗೆ ಈ ದೇಹ ಜರ್ಜರಿತ ಅವಸ್ಥೆಗೆ ತಲುಪಿದಾಗ ಆತ್ಮ ಈ ದೇಹವನ್ನು ಬಿಟ್ಟು ಮತ್ತು ಹೊಸ ಗರ್ಭದಲ್ಲಿ ಪ್ರವೇಶ ಮಾಡಿ ಹೊಸ ದೇಹವನ್ನು ಪಡ್ಕೊಳ್ತದೆ. ಅದಕ್ಕಾಗಿಯೇ ಹಿರಿಯರು ಹೇಳಿದರು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂಥೇಳಿ. ಅದನ್ನು ಸಹ ಆ ಚಿತ್ರದಲ್ಲಿ ತೋರಿಸಿದ್ದಾರೆ. ಒಂದು ಆತ್ಮ ಮಗುವಿನ ದೇಹವನ್ನು ಪಡ್ಕೊಳ್ತದೆ, ದೇಹ ವೃದ್ಧಿ ಆಗ್ತದೆ, ಬೆಳೀತದೆ. ಬಾಲ್ಯಾವಸ್ಥೆ, ಯುವಾವಸ್ಥೆ, ವೃದ್ಧಾವಸ್ಥೆಗೆ ತಲುಪಿದ ನಂತರ ಆತ್ಮ ಆ ದೇಹವನ್ನು ಬಿಟ್ಟು ಅಥವಾ ಕೆಲಸ ಮಾಡದೇ ಇರುವ ಸ್ಥಿತಿಗೆ ತಲುಪಿದಾಗ ಆತ್ಮ ಆ ದೇಹವನ್ನು ಬಿಟ್ಟು
ಮತ್ತೆ ಹೊಸ ದೇಹದಲ್ಲಿ ಪ್ರವೇಶ ಮಾಡಿ. ಹೀಗೆ ಆತ್ಮನ ಪುನರ್ಜನ್ಮ ಯಾವ ಥರ ಇರ್ತದೆ, ಆತ್ಮಕ್ಕೆ ಪುನರ್ಜನ್ಮ ಇದೆಯೋ ಹೇಗೆ, ಇದರ ಬಗ್ಗೆ ನಾವು ಇನ್ನೊಂದು ಪಾಠದಲ್ಲಿ, ಮುಂದೆ ಬರುವಂಥ ಪಾಠದಲ್ಲಿ ಕೇಳೋಣ. ಇನ್ನು ಆತ್ಮದ ವಿಚಾರದಲ್ಲಿ ಒಂದು ಕೊನೆಯ ವಿಷಯ ಯಾವುದಂದರೆ ಆತ್ಮನ ಮೂಲ ಸ್ಥಳ, ಮೂಲ ಮನೆ ಯಾವುದಾಗಿದೆ ಅಂತ. ಅನೇಕರು ನಾವು ಆಗಾಗ ಹೇಳ್ತಾ ಇರ್ತೀವಿ, ಕೇಳ್ತಾನೂ ಇರ್ತೀವಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿರೋದು ಸುಮ್ಮನೆ ಅಂತ. ಎಲ್ಲರೂ ಅದನ್ನೇ ಹೇಳ್ತಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿರೋದು ಸುಮ್ಮನೆ. ಹಾಗಾದರೆ ಎಲ್ಲಿದೆ ನಮ್ಮ ಮನೆ? ಆ ಮನೆಯ ವಿಳಾಸ ಮಾತ್ರ ಯಾರೂ ನಮಗೆ ಇದುವರೆಗೂ ಕೊಟ್ಟಿರಲಿಲ್ಲ. ಅದನ್ನು ಇಲ್ಲಿ ಪರಮಾತ್ಮ ಬಂದು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾನೆ. ಈ ಪ್ರಪಂಚ ಅಂದ್ರೇ 3 ಲೋಕದಿಂದ ಕೂಡಿದ್ದಾಗಿದೆ. ಇದಕ್ಕೆ ಯೂನಿವರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಕೆಳಗಿರುವಂಥದ್ದು ಸಾಕಾರ ಮಾನವ ಲೋಕ. ತಾವು ನೋಡ್ತಾ ಇದ್ದೀರಿ, ಅಲ್ಲಿ ಪೃಥ್ವಿ ಲೋಕ ಇದೆ, ಗ್ರಹ ತಾರೆಗಳು ಇದ್ದಾವೆ, ಸೂರ್ಯ ಚಂದ್ರ ನಕ್ಷತ್ರಗಳಿವೆ. ಈ ಲೋಕದಲ್ಲಿ ನಾವು ಆತ್ಮರು ದೇಹವನ್ನು ಧರಿಸಿ ಇಲ್ಲಿ ಅಭಿನಯ ಮಾಡ್ತೀವಿ, ಪಾತ್ರ ಅಭಿನಯಿಸ್ತೀವಿ. ಇಲ್ಲಿ ಜೀವನ ಅನ್ನೋದು ಇದೆ ಈ ಸಾಕಾರ ಲೋಕದಲ್ಲಿ. ಪ್ರತಿಯೊಂದು ಆತ್ಮಕ್ಕೆ ಇಷ್ಟು ಪುನರ್ಜನ್ಮಗಳು ಅಂತ ನಿಗದಿಯಾಗಿರ್ತದೆ, ಅಥವಾ ಈ ಸೃಷ್ಟಿಗೆ ಒಂದು ಅವಧಿನೂ ಇದೆ. ಅಷ್ಟು ವರ್ಷಗಳವರೆಗೆ ನಾವು ಈ ಸಾಕಾರ ಲೋಕದಲ್ಲಿ ಇರುತ್ತೇವೆ. ಯಾವಾಗ ಈ ನಾಟಕ ಕೊನೆ ಆಗ್ತದೆ, ಆಗ ನಾವೆಲ್ಲರೂ ಪುನಃ ಎಲ್ಲಿಂದ ಬಂದಿದ್ದೇವೆಯೋ ಅಲ್ಲಿಗೆ ಹೋಗಬೇಕಾಗ್ತದೆ. ಹಾಗಾದರೆ ಆ ಸ್ಥಳ ಯಾವುದು? ಈ ಪಂಚತತ್ವಗಳ ಆವರಣದಿಂದ ಆಚೆ ಮತ್ತೊಂದು ಲೋಕ ಇದೆ, ಅದಕ್ಕೆ ಸೂಕ್ಷ್ಮ ಲೋಕ ಅಂತ ಹೇಳ್ತಾರೆ. ಅಲ್ಲಿ ಆತ್ಮಕ್ಕೆ ಈ ಜಡ ಶರೀರ ಸಿಕ್ಕಿರೋದಿಲ್ಲ, ಜಡ ದೇಹ ಇರೋದಿಲ್ಲ, ಆದರೆ ಸೂಕ್ಷ್ಮ ಬೆಳಕಿನ ದೇಹ ಇರ್ತದೆ. ಅದರ ಬಗ್ಗೆನೂ ನಾವು ವಿಸ್ತಾರವಾಗಿ ಮುಂದೆ ತಿಳ್ಕೊಳ್ಳೋಣ. ಆ ಸೂಕ್ಷ್ಮ ಲೋಕವನ್ನು ದಾಟಿದ ನಂತರ ಬರುವುದೇ ನಮ್ಮೆಲ್ಲರ ಮೂಲ ಮನೆಯಾದಂತಹ ಪರಮಧಾಮ, ಶಾಂತಿಧಾಮ, ಆತ್ಮಲೋಕ, ಬ್ರಹ್ಮಲೋಕ, ಮುಕ್ತಿಧಾಮ, ನಿರ್ವಾಣಧಾಮ ಎಂದು ಅನೇಕ ನಾಮಗಳಿಂದ ಕರೆಯಲ್ಪಡುವ ಆ ಮೂಲ ಸ್ಥಳ. ಎಲ್ಲ ಆತ್ಮಜ್ಯೋತಿಗಳು ನಕ್ಷತ್ರದ ರೂಪದಲ್ಲಿ, ಜ್ಯೋತಿ ಸ್ವರೂಪದಲ್ಲಿ ಮಿಣುಗುತ್ತಾ ವಾಸ ಮಾಡುವಂತಹ ಆ ಜ್ಯೋತಿರ್ಮಯ ಲೋಕ, ಅದಕ್ಕೆ ಬ್ರಹ್ಮಾಂಡ ಅಂತಲೂ ಹೇಳ್ತಾರೆ. ಅದಕ್ಕೆ ಬ್ರಹ್ಮ ಮಹಾತತ್ವ ಅಂತ ಹೇಳ್ತಾರೆ, ಮಹಾಜ್ಯೋತಿರ್ತತ್ವ ಅಂತಲೂ ಹೇಳ್ತಾರೆ. ಅದುವೇ ನಮ್ಮೆಲ್ಲರ ಮೂಲ ಸ್ಥಾನ ಆಗಿದೆ. ಹಾಗಾದರೆ ಅಲ್ಲಿರುವಾಗ ನಾವು ಹೇಗಿದ್ವಿ? ಅಲ್ಲಿ ನಮಗೆ ದೇಹ ಇರಲಿಲ್ಲ, ಕೇವಲ ಜ್ಯೋತಿರ್ಬಿಂದು ರೂಪದಲ್ಲಿ, ಸೂಕ್ಷ್ಮ ಹಾಗೂ ಚೈತನ್ಯ ರೂಪದಲ್ಲಿ ನಾವಲ್ಲಿ ವಾಸ ಮಾಡ್ತಿದ್ವಿ. ಹೀಗಿರೋದ್ರಿಂದ ಅಲ್ಲಿ ನಮ್ಮ ಮೂಲ ಧರ್ಮ ಅಥವಾ ಅನಾದಿ ಅವಿನಾಶಿ ಆಗಿರುವಂಥ ನಮ್ಮ ಗುಣ ಏನಿತ್ತು ಅಂದರೆ ಶಾಂತಿ ಮತ್ತು ಪವಿತ್ರತೆ ಆಗಿತ್ತು. ಅದು ಎಲ್ಲ ಆತ್ಮಗಳ ಮೂಲ ಗುಣ ಆಗಿದೆ. ಮೊದಲನೇದು ಶಾಂತಿ, ಎರಡನೇದು ಪವಿತ್ರತೆ, ಪ್ರೇಮ, ಜ್ಞಾನ, ಶಕ್ತಿ, ಸುಖ, ಆನಂದ, ಇವೆಲ್ಲ ಆತ್ಮನ ಒರಿಜಿನಲ್ ಗುಣಗಳು, ಮೂಲ ಗುಣಗಳು. ಆ ಶಾಂತಿ ನಮ್ಮ ಒಳಗೆ ಇರೋದ್ರಿಂದ, ಆತ್ಮದ ಒಳಗೆ ಇರೋದ್ರಿಂದ ಇವತ್ತಿಗೂ ನಾವು ಶಾಂತಿಯನ್ನು ಬಯಸ್ತಾ ಇದ್ದೀವಿ. ಯಾಕೆಂದರೆ ಒಂದು ಕಾಲಕ್ಕೆ ನಾವು ಶಾಂತಿಯ ಸ್ವರೂಪ ಆಗಿದ್ವಿ, ಶಾಂತಿಯ ಅನುಭವ ಮಾಡಿದ್ದೇವೆ.
ಅದಕ್ಕಾಗಿ ಆತ್ಮ ಪುನಃ ಶಾಂತಿಯನ್ನು ಬಯಸ್ತಾ ಇದೆ. ಆದರೆ ಆತ್ಮಜ್ಞಾನ ಇಲ್ಲದೇ ಇರುವ ಕಾರಣ ಮನುಷ್ಯರು ಬಾಹ್ಯ ಜಗತ್ತಿನಲ್ಲಿ ಶಾಂತಿಯನ್ನು ಹುಡುಕ್ತಾ ಇದ್ದಾರೆ. ಶಾಂತಿ ಹೊರಗಿನಿಂದ ಸಿಗುವಂತಹ ವಸ್ತು ಅಲ್ಲ, ಆದರೆ ಆತ್ಮಜ್ಞಾನವನ್ನು ಪಡೆದು ಆತ್ಮಚಿಂತನೆ ಮಾಡಿದಾಗ, ಅದರಲ್ಲಿ ಮಗ್ನ ಆದಾಗ ನಮಗೆ ಆ ಶಾಂತಿ ಸಹಜವಾಗಿ ಸಿಗಲು ಸಾಧ್ಯ. ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದರ ಬಗ್ಗೆ ನಾವು ರಾಜಯೋಗದ ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಅಭ್ಯಾಸ ಮಾಡೋಣ, ಶಾಂತಿಯ ಅನುಭವ ಮಾಡೋಣ. ಆ ಶಾಂತಿ ಒಳಗೇ ಇದ್ದರೂ ನಾವು ಹೊರಗೆ ಹುಡುಕ್ತಾ ಇದ್ವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಒಬ್ಬ ರಾಣಿ ಒಂದು ಹಾರವನ್ನು, ಮಾಲೆಯನ್ನು ತನ್ನ ಕೊರಳಲ್ಲೇ ಹಾಕ್ಕೊಂಡು ಊರು ತುಂಬ ಹುಡುಕ್ತಾ ಇರ್ತಾಳೆ, ನನ್ನ ಹಾರ ಕಳೆದಿದೆ ಅಂತ. ಆಗ ಒಬ್ಬ ದಾಸಿ ಬಂದು ರಾಣಿಗೆ ತೋರಿಸ್ತಾಳೆ, ಹಾರ ನಿಮ್ಮ ಕೊರಳಲ್ಲಿ ಇದೆ ಅಂಥೇಳಿ. ಆಗ ಅವಳು ನೋಡಿಕೊಂಡಾಗ ಗೊತ್ತಾಗ್ತದೆ. ಹಾಗೆ ಶಾಂತಿ ನಮ್ಮಲ್ಲಿಯೇ ಇದ್ರೂ ಸಹ ನಾವು ಎಲ್ಲ ಕಡೆಗೂ ಶಾಂತಿಯನ್ನು ಹುಡುಕ್ತಾ ಇದ್ವಿ. ಅದನ್ನು ತೋರಿಸೋರು ಯಾರೂ ಇರಲಿಲ್ಲ, ಅದು ನಿಮ್ಮ ಸ್ವಧರ್ಮ ಅಂತ ಹೇಳಿಕೊಡೋರು ಯಾರೂ ಇರಲಿಲ್ಲ. ಅದನ್ನು ಹೇಳಿಕೊಡುವುದಕ್ಕಾಗಿ ಇವತ್ತು ಪರಮಾತ್ಮ, ಶಾಂತಿಯ ಸಾಗರನಾಗಿರುವಂತಹ ತಂದೆ ಬಂದಿದ್ದಾನೆ. ಅವನು ಹೇಳಿಕೊಡ್ತಾನೆ, ಮಕ್ಕಳೇ, ಆ ಶಾಂತಿಯೇ ನಿಮ್ಮ ಮೂಲ ಗುಣ ಆಗಿದೆ, ಮೂಲ ಧರ್ಮ ಆಗಿದೆ. ನೀವು ಆತ್ಮ ಆಗಿ ನೆನ್ಪು ಮಾಡ್ಕೊಳ್ಳಿ, ಆ ಶಾಂತಿ ನಿಮಗೆ ಸಿಗುತ್ತದೆ ಅಂತ ಪರಮಾತ್ಮ ಹೇಳಿದಾಗ ಆವಾಗ ನಾವು ನೋಡ್ಕೊಳ್ತೀವಿ, ನಮ್ಮ ಪರಿಚಯವನ್ನು ತಿಳ್ಕೊತೀವಿ. ಆಗ ಆ ಶಾಂತಿಯ ಅನುಭವ ನಮಗೆ ಆಗ್ತದೆ. ಹೀಗೆ ಆತ್ಮದ ವಿಷಯದಲ್ಲಿ ಇವತ್ತು ನೀವು ಮುಖ್ಯವಾಗಿ 6 ಪಾಯಿಂಟ್ಸ್ಗಳನ್ನು ಕೇಳಿದ್ದೀರಿ. ಮೊದಲನೆಯದು, ನಾನು ದೇಹ ಅಲ್ಲ, ನಾನು ಆತ್ಮ. ಎರಡನೆಯದು, ಆತ್ಮದಲ್ಲಿ ಮನ, ಬುದ್ಧಿ, ಸಂಸ್ಕಾರ ಇದೆ. ಮೂರನೆಯದು, ಆತ್ಮ ಜ್ಯೋತಿರ್ಬಿಂದು ಆಗಿದೆ. ನಾಲ್ಕನೆಯದು, ಆತ್ಮದಲ್ಲಿ ಮನಬುದ್ಧಿ ಸಂಸ್ಕಾರ ಇದೆ. ಐದನೆಯದು, ಆತ್ಮನ ಮೂಲಸ್ಥಾನ ಪರಮಧಾಮ ಆಗಿದೆ. ಆರನೆಯದು, ಆತ್ಮನ ಮೂಲಗುಣ ಶಾಂತಿ, ಪವಿತ್ರತೆ, ಜ್ಞಾನ, ಪ್ರೇಮ, ಸುಖ, ಆನಂದ, ಶಕ್ತಿ. ಈ 7 ಗುಣಗಳು ಆತ್ಮನ ಮೂಲ ಗುಣಗಳಾಗಿವೆ ಅಂತ. ಹೀಗೆ ಆಧ್ಯಾತ್ಮಿಕ ಜ್ಞಾನದ ಮೊದಲನೇ ಪಾಠವನ್ನು ಇವತ್ತು ತಾವು ಕೇಳಿದ್ದೀರಿ. ಆತ್ಮದ ಬಗ್ಗೆನೇ ಇನ್ನೂ ಕೆಲವು ವಿಷಯಗಳನ್ನು ಹೇಳಬೇಕಾಗಿದೆ. ಅದನ್ನು ನಾವು ನಾಳಿನ ಪಾಠದಲ್ಲಿ, ನಾಳಿನ ಪ್ರವಚನದಲ್ಲಿ ಕೇಳೋಣ. ಓಂ ಶಾಂತಿ, ಓಂ ಶಾಂತಿ. ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು, ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು, ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಮನಬುದ್ಧಿ ಸಂಸ್ಕಾರ ಹೊಂದಿರುವೆನು. ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು. ಮನಬುದ್ಧಿ ಸಂಸ್ಕಾರ ಹೊಂದಿರುವೆನು. ಈ
ರಥವನ್ನು ನಡೆಸುತ್ತಿರುವೆನು. ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು, ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು. ಕಣ್ಣಿಂದ ನೋಡುವೆನು, ಕಿವಿಯಿಂದ ಕೇಳುವೆನು, ಬಾಯಿಂದ ನುಡಿಯುವೆನು, ಕಾಲಿಂದ ನಡೆಯುವೆನು. ಕಣ್ಣಿಂದ ನೋಡುವೆನು, ಕಿವಿಯಿಂದ ಕೇಳುವೆನು, ಬಾಯಿಂದ ನುಡಿಯುವೆನು, ಕಾಲಿಂದ ನಡೆಯುವೆನು. ಜ್ಞಾನ ಸ್ವರೂಪನು, ಪ್ರೇಮ ಸ್ವರೂಪನು, ಶಾಂತ ಸ್ವರೂಪನು, ಪ್ರಕಾಶ ದೀಪನು. ಜ್ಞಾನ ಸ್ವರೂಪನು, ಪ್ರೇಮ ಸ್ವರೂಪನು, ಶಾಂತ ಸ್ವರೂಪನು, ಪ್ರಕಾಶ ದೀಪನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು, ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು. ಪವಿತ್ರ ಸ್ವರೂಪನು, ಸುಖ ಸ್ವರೂಪನು, ಅವಿನಾಶಿ ಆತ್ಮನು, ಬಿಂದು ಸ್ವರೂಪನು. ಪವಿತ್ರ ಸ್ವರೂಪನು, ಸುಖ ಸ್ವರೂಪನು, ಅವಿನಾಶಿ ಆತ್ಮನು, ಬಿಂದು ಸ್ವರೂಪನು. ತಂದೆ ಶಿವನ ಕಂದ ನಾನು, ಅವನ ಮಡಿಲಿನ ಹೂ ನಾನು. ತಂದೆ ಶಿವನ ಕಂದ ನಾನು, ಅವನ ಮಡಿಲಿನ ಹೂ ನಾನು. ಪರಮಧಾಮದ ವಾಸಿ ನಾನು, ಪರಂಜ್ಯೋತಿ ಸ್ವರೂಪನು. ಪರಮಧಾಮದ ವಾಸಿ ನಾನು, ಪರಂಜ್ಯೋತಿ ಸ್ವರೂಪನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು, ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಮನಬುದ್ಧಿ ಸಂಸ್ಕಾರ